ಈ ಕುಕ್ಕರಲ್ಲಿ ಸಿಪ್ಪೆ ಇರೋವಂಥ ಹೆಸರು ಬೇಳೆ, ಕಡಲೆ ಬೀಜ, ಉಪ್ಪು, ನೀರು ಹಾಕಿ ಬೇಯಕ್ಕಿಟ್ಟಿದ್ದೀವಿ. ಜೀರಿಗೆ, ಅಜ್ವೈನು, ಖಾರ ಪುಡಿ, ಧನಿಯಾ ಪುಡಿ, ಉಪ್ಪು, ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನೀರು ಹಾಕಿ ಕಲಿಸ್ಕೊಂಡಿರೋದು ರೋಟಿ ಅದಕ್ಕೆ. ಅದೇನು ಅಷ್ಟು ಚಿಕ್ಕದು ಮಾಡಬೇಕಾ ಉಂಡೆ? ನಾವು ಅದನ್ನು ಈ ಥರ ಮಾಡಿ ಹಿಂಗೆ ರೌಂಡ್ ಮಾಡಿ ಹಿಂಗೆ ಮಾಡಿದ್ರೆ ದಿಸ್ ಇಸ್ ಕಾಲ್ಡ್ ಏನಂದ್ರೆ ಡೋಕ್ಲಿ. ಅಷ್ಟು ಚಿಕ್ಕದಾ? ಹಾಂ, ಇದನ್ನು ಮೂಂಗ್ ದಾಲಲ್ಲಿ ಹಾಕಿ ಬೇಯಿಸ್ಬೇಕು. ಸ್ಟೀಮಾ? ಇಲ್ಲ, ಇವಾಗ ಬೇಯಕ್ಕೆ ಇಟ್ಟಿದ್ದೀನಲ್ಲ, ಓ ಅದರೊಳಗೆ ಹಾಕ್ಬೇಕು. ಇದಕ್ಕೆ ಡೋಕ್ಲಿ ಅಂತಾರೆ. ಇಷ್ಟು ಮಾಡೋಷ್ಟು ಪೇಷನ್ಸ್ ಇಲ್ಲ ಅಂದರೆ ಮಾಮೂಲಿ ಚಪಾತಿ ಥರ ಹಾಕ್ಬಿಟ್ಟು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಶೀಲಾ ನಂದೀಶ್ ಕನ್ನಡ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಈ ವ್ಲಾಗಲ್ಲಿ ಬಂದು ರಾಜಸ್ಥಾನ್ ಸ್ಪೆಷಲ್ಲು ಡೋಕ್ಲಿನ ಮಾಡ್ತಾ ಇದ್ದೀವಿ. ಇದನ್ನು ಯಾವ ಥರ ಮಾಡ್ತಾ ಇದ್ದೀವಿ ಅಂತ ವಿಡಿಯೋನ ಫುಲ್ ನೋಡಿ. ನೀಟಾಗಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಟೇಸ್ಟ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. 1 ಪಾಟ್ ಮೀಲ್ ಅಂತಲೇ ಹೇಳ್ಬೋದು. ಹಾಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವಾಗ ನಾವೇನು ಈ ಥರ ಉಂಡೆ ಥರ ಮಾಡ್ಕೊಂಡಿದ್ವಿ, ಇದನ್ನು ಬಂದು ನಾವು ಹೆಸರು ಬೇಳೆ ಮತ್ತು ಕಡಲೆ ಬೀಜ ಏನು ಬೇಯಕ್ಕೆ ಇಟ್ಟಿದ್ವಿ ಅಲ್ವಾ, ಅದರೊಳಗಡೆನೆ ಹಾಕ್ಕೋಬೇಕು. ಸೊ ಇದನ್ನು ಸಿಮ್ಮಲ್ಲೇ ಬೇಯಿಸ್ಬೇಕಾಗತ್ತೆ ಸ್ವಲ್ಪ ಹೊತ್ತು. ಹಾಗೆ ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊತಾ ಇದ್ದೀವಿ. ಒಗ್ಗರಣೆಗೆ ಇಲ್ಲಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಸೊ ಶಿಲ್ಪ ಅವರು ಜಾಸ್ತಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾರೆ. ಸೊ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿ ನಾವೇನು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಹಾಕಿರೋದೇನು ಸ್ವಲ್ಪ ಗರಂ ಮಸಾಲ ಆಪ್ಷನಲ್. ಬೇಕದಕ್ಕೆ ಹಾಕಿರ್ತೀವಿ ನೋಡ್ಕೊಂಡು. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಒಗ್ಗರಣೆ ನಾವೇನು ಮಾಡಿದ್ದೀವಿ ಅದನ್ನು ಮೂಂಗ್ ದಾಲು ಮತ್ತು ಡೋಕ್ಲಿ ಏನು ಮಾಡಿದ್ವಿ ಆ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಸೊ ಹೆಸರು ಬೇಳೆ ಮತ್ತು ಅದು ನಾವು ಚಪಾತಿ ಹಿಟ್ಟಿಂದು ಡೋಕ್ಲಿ ಏನು ಹಾಕಿದ್ವಿ ಅದು ನೀರು ಚೆನ್ನಾಗಿ ಹೀರ್ಕೊಳುತ್ತೆ. ಹಾಗಾಗಿ ಈ ಟೈಮಲ್ಲಿ ನೀರು ಬೇಕಂತಂದರೆ ಸ್ವಲ್ಪ ಬಿಸಿ ಮಾಡಿದಂಥ ನೀರನ್ನೇ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಇವಾಗ ಆಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಡೋಕ್ಲಿ ರೆಡಿ. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಹಸಿ ಟೊಮ್ಯಾಟೊ, ಆನಿಯನ್ನು ಮತ್ತು ನಿಂಬೆಹಣ್ಣು ಹುಳಿನ ಹಾಕ್ಕೊಂಡು ಮತ್ತು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆಲ್ ಲೈಕ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.